ಮಲ್ಗಿರೋ ಅದೃಷ್ಟನ ಎಬ್ಬಿಸ್ಬೇಕಾ? ಹಾಗಾದ್ರೆ ಈ ಏಕಾದಶಿಯ ವ್ರತ ಮಾಡಿ. ಇದರ ಹೆಸರಲ್ಲಿನೇ ಜಯ ಇದೆ. ಎಲ್ರಿಗೂ ಜಯ ಕೊಡಿಸುವ ಜಯ ಏಕಾದಶಿಯ ಬಗ್ಗೆ ಇವತ್ತು ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ, ಮತ್ತು ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡೋದನ್ನ ಮರಿಬೇಡಿ. ಜಯ ಏಕಾದಶಿ ವ್ರತ ಯಾವಾಗ? ಸನಾತನ ಸಂಪ್ರದಾಯದಲ್ಲಿ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿಯು ವಿಷ್ಣುವಿನ ಪೂಜೆ ಮತ್ತು ಉಪವಾಸಕ್ಕೆ ಅತ್ಯಂತ ಫಲಪ್ರದಾಯವೆಂದು ಪರಿಗಣಿಸಲಾಗಿದೆ. ನಿಗದಿತ ಆಚರಣೆಗಳ ಪ್ರಕಾರ ಈ ಪವಿತ್ರ ದಿನಾಂಕದಂದು ಉಪವಾಸ ಆಚರಿಸುವುದರಿಂದ ಭಗವಾನ್ ಹರಿಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಭಕ್ತನ ಜೀವನದಲ್ಲಿನ ಎಲ್ಲ ದೋಷಗಳು ದೂರವಾಗುತ್ತವೆ ಮತ್ತು ಅವನು ಶಾಶ್ವತ ಸಂತೋಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಜಯ ಏಕಾದಶಿ ಎಂದು ಕರೆಯಲ್ಪಡುವ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲುವು ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಪರಿಗಣಿಸಲಾಗಿದೆ. ಭಗವಾನ್ ಹರಿಯ ಆಶೀರ್ವಾದ ಮತ್ತು ಸಂತೋಷ ಅದೃಷ್ಟವನ್ನು ನೀಡುವ ಜಯ ಏಕಾದಶಿ ವ್ರತದ ಪೂಜಾ ವಿಧಾನ, ಶುಭ ಸಮಯ ಮತ್ತು ಧಾರ್ಮಿಕ ಮಹತ್ವದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ಇವಾಗ ಜಯ ಏಕಾದಶಿಗೆ ಶುಭ ಸಮಯ ನೋಡೋಣ. ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷ ಅಂದರೆ ಚಂದ್ರನ ವೃದ್ಧಿ ಹಂತ. ಏಕಾದಶಿ ತಿಥಿಯು ಜನವರಿ 28, 2026 ಬುಧವಾರ ಸಂಜೆ 4:35 ಪ್ರಾರಂಭವಾಗಲಿದೆ. ಅದೇ ಜನವರಿ 29, 2026 ಗುರುವಾರ ಮಧ್ಯಾಹ್ನ 11:55 ಕೊನೆಗೊಳ್ಳುತ್ತದೆ. ಆದ್ದರಿಂದ ಉದಯದ ತಿಥಿಯ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಜನವರಿ 29, 2026 ಆಚರಿಸಲಾಗುತ್ತದೆ. ಅದೇ ಥರ ಸರಿಯಾದ ಮುಹೂರ್ತದಲ್ಲಿ ಉಪವಾಸ ಬಿಡದಿದ್ದರೆ ಶ್ರೀಹರಿಯ ಏಕಾದಶಿಯ ವ್ರತ ಅಪೂರ್ಣವೆಂದು ತಿಳಿಯಲಾಗುತ್ತದೆ. ಅದಕ್ಕೆ ಪಾರಣದ ಸರಿಯಾದ ಸಮಯವನ್ನು ನೋಡೋಣ. ಉಪವಾಸ ಬಿಡುವ ಸಮಯ. ಪಾರಣ ಸಮಯ ಮರುದಿನ ಜನವರಿ 30, 2026 ಬೆಳಗ್ಗೆ 6:41 ಸ್ಟಾರ್ಟ್ ಆಗಿ ಅದೇ ದಿನ ಬೆಳಗ್ಗೆ 8:56 ನಡುವೆ ನಾವು ಪಾರಣ ಬಿಡಬೇಕು. ಜಯ ಏಕಾದಶಿಯ ವ್ರತ ಹೇಗೆ ಆಚರಿಸಬೇಕು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಜಯ ಏಕಾದಶಿಯ ಧಾರ್ಮಿಕ ಮಹತ್ವವನ್ನು ನೋಡೋಣ. ಹಿಂದೂ ನಂಬಿಕೆಯ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಯಾವ ವ್ಯಕ್ತಿಯು ಶಿಸ್ತಿನಿಂದ ಆಚರಿಸುತ್ತಾನೆ ಅವನು ತಿಳಿದೋ ತಿಳಿಯದೇನೋ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಶಾಶ್ವತ ಸಂತೋಷ ಅದೃಷ್ಟವನ್ನು ಪಡೆಯುತ್ತಾನೆ. ಈ ಪವಿತ್ರ ಏಕಾದಶಿಯ ಸದ್ಗುಣಗಳು ಒಬ್ಬರ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯುತ್ತಾನೆ. ಈ ಉಪವಾಸವು ಹಲವಾರು ಯಜ್ಞಗಳಿಗೆ ಸಮಾನವಾದ ಪುಣ್ಯಗಳನ್ನು ನೀಡುತ್ತದೆ. ಈ ಉಪವಾಸವನ್ನು ಸಾಧಿಸುವ ಮೂಲಕ ಒಬ್ಬರು ಎಲ್ಲ ಆನಂದಗಳನ್ನು ಅನುಭವಿಸುತ್ತಾರೆ ಮತ್ತು ಅಂತಿಮವಾಗಿ ವಿಷ್ಣುವಿನ ನಿವಾಸ ಅಂದರೆ ವೈಕುಂಠವನ್ನು ಸೇರಿಕೊಳ್ಳುತ್ತಾರೆ. ಜಯ ಏಕಾದಶಿಯ ವ್ರತದ ವಿಧಾನ. ಜಯ ಏಕಾದಶಿ ಉಪವಾಸವನ್ನು ಆಚರಿಸಲು ದಶಮಿ ರಾತ್ರಿಯಿಂದ ಅಂದರೆ 28 ಜನವರಿ ಇವತ್ತಿಂದ ನಿಗದಿತ ಆಚರಣೆಗಳನ್ನು ಪ್ರಾರಂಭಿಸಬೇಕು. ಇದರ ನಂತರ ಏಕಾದಶಿಯೆಂದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ, ಧ್ಯಾನ ಮಾಡಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಪೂಜೆ ಮನೆಯಲ್ಲಿ ಬಂದು ಭಗವಾನ್ ಶ್ರೀಹರಿಯ ಮುಂದೆ ನಿಂತು ವ್ರತದ ಸಂಕಲ್ಪವನ್ನು ಮಾಡಬೇಕು. ನಂತರ ಆ ವ್ಯಕ್ತಿ ಪೂಜೆಯ ಸ್ಥಳದಲ್ಲಿ ಶ್ರೀಹರಿಯ ಒಂದು ವಿಗ್ರಹ, ಮೂರ್ತಿ, ಫೋಟೋ ಏನಾದರೂ ಇಟ್ಟು ಅದನ್ನು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಶ್ರೀಗಂಧದ ಪೇಸ್ಟ್ ಲೇಪನ ಹಚ್ಚಿ
ಹೂಗಳು, ಹಣ್ಣುಗಳು, ಸಿಹಿ ತಿಂಡಿಗಳು, ತುಳಸಿ ಎಲೆಗಳು ಮತ್ತು ಪಂಚಾಮೃತವನ್ನು ವಿಷ್ಣುವಿಗೆ ಅರ್ಪಿಸಬೇಕು. ನಂತರ ಏಕಾದಶಿ ಉಪವಾಸದ ಕಥೆಯನ್ನು ಹೇಳಬೇಕು ಅಥವಾ ಕೇಳಬೇಕು. ಕಥೆಯನ್ನು ಕೇಳಿದ ನಂತರ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣ ಮಂತ್ರಗಳನ್ನು ಪಠಿಸಬೇಕು. ಏಕಾದಶಿ ಉಪವಾಸದಂದು ಆಹಾರವನ್ನು ಸೇವಿಸಬೇಡಿ ಮತ್ತು ಮರುದಿನ ಶುಭ ಸಮಯದಲ್ಲಿ ಉಪವಾಸವನ್ನು ಮುರಿಯಬೇಕು. ಮತ್ತು ಯಾರು ತುಂಬ ವೀಕ್ನೆಸ್ ಆಗಿರ್ತಾರೆ ಅವರು ಫಲಾಹಾರವನ್ನು ಮಾಡಬಹುದು. ನಿರ್ಜಲ ಇರೋರು ನಿರ್ಜಲವನ್ನು ಇರಬಹುದು. ಮತ್ತು ಯಾರಿಗೆಲ್ಲ ಪೂಜೆ ಮಾಡಲು ಆಗೋದಿಲ್ಲ, ಉಪವಾಸ ಇರಲು ಆಗೋದಿಲ್ಲ ಅಂಥ ಸಿಚುವೇಶನ್ನಲ್ಲಿರೋರು ಸಾಧ್ಯವಾದಷ್ಟು ಮಾನಸಿಕ ಜಪ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಇಲ್ಲ ಓಂ ನಮೋ ನಾರಾಯಣ ಇವೆರಡನ್ನು ಮನಸ್ಸಲ್ಲಿನೇ ಕಂಟಿನ್ಯೂಸ್ ಆಗಿ ಜಪ ಮಾಡ್ಕೊಂಡು ಬನ್ನಿ. ಇದರಿಂದನೂ ನಾವು ಶ್ರೀಹರಿಯ ಕೃಪೆಗೆ ಪಾತ್ರರಾಗಬಹುದು. ಈ ದಿನ ದಾನದ ಮಹತ್ವ ಕೂಡ ಇದೆ. ದಾನವನ್ನು ಕೂಡ ಮಾಡಬೇಕು. ನೀಡಿ ಇರೋರಿಗೆ ದಾನವನ್ನು ನಾವು ಮಾಡಬಹುದು, ಶ್ರದ್ಧೆಯಿಂದ ಮಾಡಬೇಕು. ಮತ್ತು ಈ ದಿನ ಬಾಳೆ ಎಲೆಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಈ ಪಿಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಬಾಳೆ ಎಲೆ, ಬಾಳೆ ಗಿಡ ಸಿಗಲಿಲ್ಲ ಅಂದರೆ ಈ ಥರ ಎಲೆಗಳನ್ನು ನಾವು ಅಲಂಕಾರ ಮಾಡಿಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ಬೋದು. ಪಿಕ್ಕಲ್ಲಿದೆ, ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಎಲ್ರಿಗೂ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು.